ಕಲ್ಪತರು ನಾಡು ತುಮಕೂರು ರಾಜಕಾರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟರ್ನ್ ಮೇಲೆ ಟರ್ನ್ ಸಿಗ್ತಾ ಇದೆ. ಇಬ್ಬರ ಮುನಿಸು ಮೂರನೇ ವ್ಯಕ್ತಿಗೆ ಲಾಭವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡರು. ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಸಹಕಾರವನ್ನ ಕೋರಿದ್ದಾರೆ ಮುದ್ದಹನುಮೇಗೌಡರು. ಟಿಕೆಟ್ ತಪ್ಪಿದ್ರಿಂದ ಅಸಮಾಧಾನಗೊಂಡಿದ್ರು ಮಾಜಿ ಸಚಿವ ಮಾಧುಸ್ವಾಮಿ. ಬಳಿಕ ಯಡಿಯೂರಪ್ಪ ಅವರ ಮಧ್ಯಸ್ಥಿಕೆಯಲ್ಲಿ ಮಸಾಲೆ ಜಯರಾಮ್ ಅವರ ತೋಟದ ಮನೆಯಲ್ಲಿ ಸಂಧಾನದ ಸಭೆ ಆಗಿತ್ತು. ಅದಾದ್ಮೇಲೆ ನಾನು ಎಲ್ಲಿಗೂ ಹೋಗಲ್ಲ, ಬಿಜೆಪಿಯಲ್ಲಿಯೇ ಇರ್ತೇನೆ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದರು. ಇದೀಗ ಮುದ್ದಹನುಮೇಗೌಡರನ್ನ ಮಾಧುಸ್ವಾಮಿ ಅವರು ಭೇಟಿ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ವಿ ಸೋಮಣ್ಣ ಬರ್ತೀನಿ ಅಂದ್ರು, ಸಿಗ್ತೀನಿ ಅಂದ್ರು, ಮಾಧುಸ್ವಾಮಿ ಅವರು ಕೈಗೆ ಸಿಗ್ತಾ ಇಲ್ಲ. ಬಟ್ ಮುದ್ದಹನುಮೇಗೌಡರಿಗೆ ಹೆಂಗ್ ಸಿಕ್ಕರು, ಅದು ಈಗಿರುವಂತಹ ಪ್ರಶ್ನೆ. ಸಹಜವಾಗಿಯೇ ತುಮಕೂರು ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದೊಡ್ಡ ಮಟ್ಟದ ರೇಸ್ ಇತ್ತು ಮಾಧುಸ್ವಾಮಿ ಮತ್ತು ವಿ ಸೋಮಣ್ಣ ಅವರ ನಡುವೆ ಟಿಕೆಟ್ಗಾಗಿ. ಬಟ್ ಹೈಕಮಾಂಡ್ ವಿ ಸೋಮಣ್ಣನವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಟಿಕೆಟ್ ಕೊಟ್ಟ ನಂತರ ಕೂಡ ಬಹಿರಂಗ ಹೇಳಿಕೆಯ ಮೂಲಕ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು ಜಿ ಮಾಧುಸ್ವಾಮಿ ಅವರು. ಈ ಬೆನ್ನಲ್ಲೇ ವಿ ಸೋಮಣ್ಣ ಮನೆಗೆ ಬರ್ತೀನಿ ಅಂದ್ರೂ ಕೂಡ ಬರಬೇಡಿ ಅಂತೇಳಿ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ BS ಯಡಿಯೂರಪ್ಪನವರು ಸಂಧಾನದ ಸಭೆಯನ್ನ ಮಾಡುವ ಮೂಲಕ ಮಾಧುಸ್ವಾಮಿ ಅವರ ಮನಸ್ಸನ್ನ ಟರ್ನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ನಾನು ಬಿಜೆಪಿಯಲ್ಲಿಯೇ ಇರ್ತೇನೆ, ಸೋಮಣ್ಣನವರಿಗೆ ಸಪೋರ್ಟ್ ಮಾಡುವ ವಿಚಾರಕ್ಕೆ ಇನ್ನೂ ಕೂಡ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಕೂಡ ಹೇಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರ ಭೇಟಿ ವಿಚಾರ ಮಾಜಿ ಸಚಿವ JC ಮಾಧುಸ್ವಾಮಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮುದ್ದಹನುಮೇಗೌಡ ಬಹಳ ಹಳೆಯ ಸ್ನೇಹಿತರು ಅಂತೇಳಿ ತಿಳಿಸಿದ್ದಾರೆ. ಚುನಾವಣೆಯಲ್ಲಿ ನನ್ನ ಬಳಿ ಬೆಂಬಲವನ್ನ ಕೇಳಿದ್ದಾರೆ. ಮುದ್ದಹನುಮೇಗೌಡರು ಕಾಂಗ್ರೆಸ್ನ ಅಭ್ಯರ್ಥಿ, ನಾವು ಬೇರೆ ಬೇರೆ ಪಕ್ಷದಲ್ಲಿ ಇರೋರು, ಸಪೋರ್ಟ್ ಮಾಡೋದಕ್ಕಾಗುತ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಸಚಿವ JC ಮಾಧುಸ್ವಾಮಿ ಅವರು. ಮುದ್ದಹನುಮೇಗೌಡರ ಭೇಟಿ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧುಸ್ವಾಮಿ ಅವರು. ನಾವಿಬ್ರು ಕೂಡ ಹಳೆಯ ಸ್ನೇಹಿತರು ಅಂತ ಕೂಡ ಪ್ರಸ್ತಾಪಿಸಿದ್ದಾರೆ. ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಬಹಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಏನು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಸೌಜನ್ಯದ ಭೇಟಿ ಮಾಡಿದ್ದಾರೆ. ನಾನು ಸೌಜನ್ಯವಾಗಿ ಮಾತಾಡಿ ಅವ್ರ ಜೊತೆ ಕಳಿಸಿದ್ದೀನಿ. ಕ್ಯಾಂಡಿಡೇಟ್ ಆಗಿ ಬಂದರೆ ಇನ್ನೂ ಕಡಲೆಪುರಿ ತಿಂದು ಹೋಗಿ ಬರ್ತಾರೆ, ಸಪೋರ್ಟ್ ಕೇಳ್ತಾರೆ, ಅವ್ರು ಕೇಳಿದ್ದಾರೆ. ಬಟ್ ನಾವೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗುತ್ತಾ, ಅದೆಲ್ಲ ಚರ್ಚೆ ಮಾಡಿಲ್ಲ. ನಾವು ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಬಹಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು.